ಛೀ, ಪಾಕಿಸ್ತಾನಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತ ಇನ್ನೊಂದ್ಸಲ ಪ್ರೂವ್ ಮಾಡ್ತಾ ಇದೆ. ಪಾಕಿಸ್ತಾನ ಸುಳ್ಳು ಹೇಳ್ತಾ ಇದೆ. ಸರ್ಜಿಕಲ್ ದಾಳಿ ಬಗ್ಗೆ ಸತತ ಸುಳ್ಳನ್ನ ಸುದ್ದಿ ಕೊಡ್ತಾ ಇರುವಂತಹ ಪಾಕಿಸ್ತಾನ ಸುಳ್ಳು ಸುದ್ದಿಯನ್ನ ಬಟಾಬಯಲ್ ಮಾಡಿದ ಭಾರತ. ಸರ್ಜಿಕಲ್ ದಾಳಿಯಲ್ಲಿ ಭಾರತ ವಿಮಾನಗಳನ್ನ ಹೊಡೆದು ಉರುಳಿಸಲಾಗಿದೆ ಅಂತ ಪಾಕಿಸ್ತಾನದಿಂದ ಸುಳ್ಳು ಸುದ್ದಿ. ಎಸ್, ಸರ್ಜಿಕಲ್ ದಾಳಿ ಬಗ್ಗೆ ಸತತ ಸುಳ್ಳು ಸುದ್ದಿಯನ್ನ ಬಟಾಬಯಲ್ ಮಾಡಿದಂತಹ ಭಾರತ. ಸರ್ಜಿಕಲ್ ದಾಳಿಯಲ್ಲಿ ಭಾರತದ ವಿಮಾನಗಳನ್ನ ಹೊಡೆದು ಉರುಳಿಸಲಾಗಿದೆ ಅಂತ ಹೇಳಿ ಪಾಕಿಸ್ತಾನದಿಂದ ಸುಳ್ಳು ಸುದ್ದಿ. ಭಾರತದ ರಫೇಲ್ ಯುದ್ಧ ವಿಮಾನವನ್ನ ಉರುಳಿಸಿದ್ದಾರೆ ಹೇಳಿಕೊಂಡಿದ್ದಂತಹ ಪಾಕಿಸ್ತಾನದ ವೈರಲ್ ಫೋಟೋ ಹಳೇದಂತ ಹೇಳ್ತಾ ಇದೆ. ಭಾರತದ ಸೇನೆ ಬಿಳಿ ಬಾವುಟವನ್ನ ತೋರಿಸಿದೆ ಅಂತೆ. ಶಾಂತಿಗಾಗಿ ಮನವಿ ಕೂಡ ಮಾಡಿತ್ತು ಭಾರತ ಅಂತ ಹೇಳಿ ಸುಳ್ಳು ಸುದ್ದಿ. ಪಂಜಾಬ್ನ ಅಮೃತ್ಸರ ವಾಯುಸೇನೆ ಮೇಲೆ ದಾಳಿ ಮಾಡಿದ್ದಾಗಿ ಸುಳ್ಳು ಸುದ್ದಿ. ಭಾರತದ ಡ್ರೋನ್ ಅನ್ನ ಹೊಡೆದು ಉರುಳಿಸಿದ್ದಾಗಿ ಪಾಕ್ ಸುಳ್ಳು ಸುದ್ದಿ. ಭಾರತದ ಪಿಐಬಿಯಿಂದ ಪಾಕ್ ಸುಳ್ಳು ಸುದ್ದಿಯ ಫ್ಯಾಕ್ಟ್ ಚೆಕ್. ಸರ್ಜಿಕಲ್ ದಾಳಿ ಬಗ್ಗೆ ಸತತ ಸುಳ್ಳು ಸುದ್ದಿ. ಪಾಕಿಸ್ತಾನಕ್ಕೆ ಏನ್ ಮಾಡಕ್ಕಾಗತ್ತೆ? ನಗು ಬರ್ತಿದೆ ಅವ್ರು ಹೇಳೋದನ್ನ ನೋಡ್ತಾ ಇದ್ರೆ. ಅದ್ಯಾವುದೋ ನ್ಯೂಸ್ ನಲ್ಲಿ ಅದ್ಯಾವುದೋ ಆಂಕರ್ ಅಳ್ತಾ ಇದ್ರು, ಪಾಕಿಸ್ತಾನದ ಆಂಕರ್ ಹಿಂಗಾಗೋಯ್ತು ಅಂತ. ಇದಕ್ಕೇನ್ ಹೇಳ್ತೀರಿ? ಯುದ್ಧ ಇಲ್ಲ ಅಂತೆ, ಯುದ್ಧ ಮಾಡಿಲ್ವಂತೆ ಭಾರತ. ಇವರು ನೋಡಿ ಹೆದರಿ ಓಡ್ ಹೋಗಿತ್ತಂತೆ ಭಾರತ. ಬರೀ ಸುಳ್ಳು ಹೇಳ್ತಿತ್ತಂತೆ ಭಾರತ. ಹಳೆಯ ಫೋಟೋಗಳನ್ನ ಇಟ್ಕೊಂಡು ಅದನ್ನೇ ವೈರಲ್ ಮಾಡ್ತಾ ಇದೆಯಂತೆ. ಎಸ್, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಏನ್ ವಿಡಿಯೋ ಕಾಣ್ತಾ ಇದೆಯಲ್ಲ ಅದು ಭಾರತ ಅಟ್ಯಾಕ್ ಮಾಡಿರೋದು. ಹಾಗೆ ಈ ಕಡೆ ಏನ್ ನೋಡ್ತಾ ಇದ್ದೀರಲ್ಲ ಅದು ಫೇಕ್ ನ್ಯೂಸ್ ಅಂತ ಪಾಕಿಸ್ತಾನ ಹೇಳ್ತಾ ಇರೋದು. ಅಲ್ರಿ, ಅಷ್ಟೊಂದು ಯುದ್ಧ ಆಗಿದೆ, ಸಾವು ನೋವುಗಳು ಸಂಭವಿಸಿದೆ, ನೀವ್ ಹೇಳೋದು ಫೇಕ್ ನ್ಯೂಸ್ ಅಂತ. ನಿಮ್ಮನ್ನ ನೀವು ನಂಬಿಕೊಳ್ಳೋದೇ ಹೆಚ್ಚು. ಇದೇನಿದು ಫೇಕ್ ನ್ಯೂಸ್ ಅಂತ? ನಿಮ್ಮ ಫೇಕ್ ನ್ಯೂಸ್ ಫೇಕೇ ಅಂತ ಹೇಳಿ ಇಡೀ ವಿಶ್ವಕ್ಕೆ ಗೊತ್ತು. ಭಾರತದ ರಫೇಲ್ ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸುವಂತ ಶಕ್ತಿ ಪಾಕಿಸ್ತಾನಕ್ಕೆ ಇದೆಯಾ? ಫೋಟೋ ನಾವು ಬಿಳಿ ಬಾವುಟವನ್ನ ತೋರಿಸಿದ್ದೇವ. ಛೇ, ಶಾಂತಿಗಾಗಿ ನೀವು ವಿಶ್ವಸಂಸ್ಥೆಯ ಬಳಿ ಹೋಗಿದ್ದು, ವಿಶ್ವಸಂಸ್ಥೆಯ ಬಳಿ ಕೇಳಿಕೊಂಡಿದ್ದು ಸಂಧಾನ ಮಾಡಿಕೊಡ್ರೋ ಅಂತ. ಅದು ಬಿಟ್ಟು ಈಗ ಭಾರತ ಬಿಳಿ ಧ್ವಜವನ್ನ ತೋರಿಸಿತ್ತ ನಿಮಗೆ. ತಿನ್ನೋಕೆ ಅನ್ನ ಇಲ್ಲ, ಕುಡಿಯೋಕೆ ನೀರಿಲ್ಲ, ತೊಳೆಯೋಕು ಕೂಡ ನೀರಿಲ್ಲ. ಆದ್ರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಪಾಕಿಸ್ತಾನ. ಸರ್ಜಿಕಲ್ ಸ್ಟ್ರೈಕ್ ಅನ್ನುವುದೇ ಸುಳ್ಳು ಅನ್ನುವಂತಹ ವಿಚಾರವನ್ನ ಪಾಕಿಸ್ತಾನ ಹೇಳ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್ ಅನ್ನೋದು ಸುಳ್ಳ? ನಿಮ್ಮ ದೇಶದಲ್ಲಿ ಸಾವು ನೋವು ಸಂಭವಿಸಿದ್ದು ಸುಳ್ಳ? ಆ ಉರಿಗೆ ನಮ್ಮ ದೇಶದ ಯೋಧನನ್ನ ನೀವು ಹತ್ಯೆ ಮಾಡಿದ್ದು ಸುಳ್ಳ? ರಫೇಲ್ ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದ್ದೇವೆ ಅನ್ನುವಂತಹ ಮಾತೆಲ್ಲ ಆಡ್ತೀರಾ? ನಿಮ್ಮನ್ನ ನೀವು ನೋಡ್ಕೊಂಡಿದ್ದೀರಾ? ಯುದ್ಧ ಮಾಡಲಿಕ್ಕೆ ತಾಕತ್ತಿಲ್ಲ, ಬಾಯಲ್ಲಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತೀರಾ. ಆದ್ರೆ ಈಗ ಫೇಕ್ ನ್ಯೂಸ್, ಸರ್ಜಿಕಲ್ ಸ್ಟ್ರೈಕ್ ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ದೀರಾ. ಭಾರತದ ಡ್ರೋನ್ ಅನ್ನ ಹೊಡೆದು ಉಳಿಸಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದೀರಾ. ಭಾರತವನ್ನ ಟಚ್ ಮಾಡಕ್ಕಾಗತ್ತಾ? ಯಾರೋ ಮಂತ್ರಿ ಹೇಳ್ತಾ ಇದ್ರು ಪಾಕಿಸ್ತಾನದಲ್ಲಿ 210 ಅಣ್ವಸ್ತ್ರಗಳನ್ನ ಭಾರತಕ್ಕೆ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅಂತ. ವಾವ್, ಇರೋ ಸತ್ಯವನ್ನೇ ಒಪ್ಕೊಳ್ದೆ ಹೋದವರು ಅಣ್ವಸ್ತ್ರ ಇದೆ ಅನ್ನುವಂಥದ್ದನ್ನ ಹೇಗೆ ಒಪ್ಕೊಳ್ತಾರೆ ಜನ?
ಹೊಡೆದು ಅಂದ್ರೆ ಪಾಕಿಸ್ತಾನ ತಾವು ಸ್ಟ್ರಾಂಗ್ ಆಗಿದ್ದೀವಿ, ಭಾರತ ನಮ್ಮ ಎದುರಿಗೆ ವೀಕ್ ಆಗಿದೆ ಎನ್ನುವಂಥದ್ದನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿದ್ದೀರಿ. ಏನ್ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಪಾಕಿಸ್ತಾನಕ್ಕೆ?